ನಮ್ಮ ಯೂಟ್ಯೂಬ್ ಚಾನೆಲ್ನ ಈ ದಿನದ ಆಳವಾದ ವಿಶ್ಲೇಷಣೆಗೆ ಅಂದ್ರೆ ಡೀಪ್ ಡೈವ್ಗೆ ಸ್ವಾಗತ. ಇಂದು ನಾವು ಚರ್ಚಿಸ್ತಾ ಇರೋ ವಿಷಯ ಕೇವಲ ಒಂದು ಕವಿತೆಯಲ್ಲ, ಬದಲಾಗಿ ಇಂಗ್ಲಿಷ್ ಸಾಹಿತ್ಯದ ಅತ್ಯಂತ ಪ್ರಬಲವಾದ ಮಾನಸಿಕ ತೊಳಲಾಟಗಳಲ್ಲಿ ಒಂದಾಗಿರುವ ಜಾನ್ ಮಿಲ್ಟನ್ ಅವರ ಪ್ರಸಿದ್ಧ ಕವಿತೆ ಆನ್ ಹಿಸ್ ಬ್ಲೈಂಡ್ನೆಸ್. ವಿಶೇಷವಾಗಿ ಈ ಕವಿತೆಯನ್ನ ಆಳವಾಗಿ ಅರ್ಥ ಮಾಡಿಕೊಳ್ಳುವ ಮೂಲಕ ಪರೀಕ್ಷೆಗಳಲ್ಲಿ ಅಥವಾ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ಇದರ ಸಾರಾಂಶವನ್ನ ಹೇಗೆ ಕಟ್ಟಿಕೊಡಬಹುದು ಅನ್ನೋದನ್ನ ನಾವಿಂದು ಬಿಡಿಸಿ ನೋಡಲಿದ್ದೇವೆ. ಹೌದು, ಇದು ನಿಜಕ್ಕೂ ಸಾಹಿತ್ಯ ಜಗತ್ತಿನ ಅತ್ಯಂತ ಭಾವುಕ ಮತ್ತು ಆಳವಾದ ಕೃತಿಗಳಲ್ಲಿ ಒಂದು. ಅಂದ್ರೆ ಜಾನ್ ಮಿಲ್ಟನ್ ಕೇವಲ ಒಬ್ಬ ಸಾಮಾನ್ಯ ಕವಿ ಆಗಿರಲಿಲ್ಲ. 17ನೇ ಶತಮಾನದ ಇಂಗ್ಲೆಂಡ್ನಲ್ಲಿ ಅವರೊಬ್ಬ ಅಸಾಧಾರಣ ವಿದ್ವಾಂಸರಾಗಿದ್ರು. ಖಂಡಿತ. ಮಿಲ್ಟನ್ ಅವರ ಜೀವಮಾನದ ಅತಿದೊಡ್ಡ ಗುರಿ ಏನಾಗಿತ್ತು ಅಂದರೆ ಸಾಹಿತ್ಯದ ಮೂಲಕ ದೇವರಿಗೆ ಸೇವೆ ಸಲ್ಲಿಸೋದು ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಅತಿ ಶ್ರೇಷ್ಠವಾದ ಒಂದು ಮಹಾಕಾವ್ಯ ಅಂದರೆ ಎಪಿಕ್ ಅನ್ನ ರಚಿಸಬೇಕು ಅಂತ. ಆದರೆ ಅದು ಆಗ್ಲಿಲ್ಲ ಅಲ್ವಾ? ಅದೇ ದುರಂತ. ಅವರ 44ನೇ ವಯಸ್ಸಿನಲ್ಲಿ ಅಂದರೆ ಜೀವನದ ಬಹುಮುಖ್ಯ ಘಟ್ಟದಲ್ಲಿ ಅವರು ತಮ್ಮ ಕಣ್ಣಿನ ದೃಷ್ಟಿಯನ್ನು ಸಂಪೂರ್ಣವಾಗಿ ಕಳ್ಕೊಳ್ತಾರೆ. ಆ ಕಾಲದಲ್ಲಿ ಕುರುಡುತನ ಅಂದರೆ ಎಲ್ಲವೂ ಮುಗಿಯಿತು ಅಂತಾನೆ ಅರ್ಥ. ಈ ಕವಿತೆ ಕೇವಲ ದೃಷ್ಟಿ ಕಳ್ಕೊಂಡ ಬಗ್ಗೆ ಅಳುವ ಕವಿತೆ ಅಲ್ಲ. ರೈಟ್. ಬದಲಿಗೆ ದೃಷ್ಟಿ ಇಲ್ಲದೆ ಹೋದ್ರೆ ತಾನು ದೇವರಿಗೆ ಹೇಗೆ ಉತ್ತರದಾಯಿಯಾಗಬಲ್ಲೆ ಅನ್ನೋ ಒಬ್ಬ ಅಪ್ಪಟ ಆಸ್ತಿಕನ ಅಂದ್ರೆ ಪ್ಯೂರಿಟನ್ ನಂಬಿಕೆಯ ಆಳವಾದ ಭಯ ಮತ್ತು ಆ ಭಯದಿಂದ ಆತ ಕಂಡುಕೊಳ್ಳುವ ಆಧ್ಯಾತ್ಮಿಕ ಬಿಡುಗಡೆಯ ಕಥೆ ಇದು. ಎಕ್ಸಾಕ್ಟ್ಲಿ. ಈ ಕವಿತೆಯ ತಿರುಳನ್ನ ನಾವು ಎಕ್ಸಾಮ್ ದೃಷ್ಟಿಯಿಂದ ಅರ್ಥ ಮಾಡ್ಕೊಳ್ಬೇಕಾದ್ರೆ ಮುಖ್ಯವಾಗಿ ನಾವು 2 ಹಂತಗಳನ್ನೇ ಗಮನಿಸಬೇಕು. ಮೊದಲನೆಯದು ಆ ಕವಿಯ ಆರಂಭಿಕ ಹೋರಾಟ ಮತ್ತು ಎರಡನೆಯದು ತಾಳ್ಮೆಯ ಕಡೆಗಿನ ಬದಲಾವಣೆ. ಈ ಕವಿತೆಯ ಪ್ರಮುಖ ವಿಷಯಗಳನ್ನ ಅಂದ್ರೆ ಥೀಮ್ಸ್ಗಳನ್ನ ನಾವು ನೋಡೋದಾದ್ರೆ ಹೆಡ್ಲೈನ್ಸ್ ಹೀಗಿದೆ: 1. ಬ್ಲೈಂಡ್ನೆಸ್ ಅಂಡ್ ಹ್ಯೂಮನ್ ಸಫರಿಂಗ್. 2. ಡ್ಯೂಟಿ ಟುವರ್ಡ್ಸ್ ಗಾಡ್. ದೈಹಿಕ ಕುರುಡುತನ ತಂದೊಡ್ಡುವ ಮಾನಸಿಕ ಯಾತನೆ ಮತ್ತು ದೇವರ ಮೇಲಿನ ಕರ್ತವ್ಯದ ನಡುವಿನ ಆ ಒಂದು ಸಂಘರ್ಷವೇ ಇಲ್ಲಿನ ಮೂಲ ವಸ್ತು ಅಲ್ವಾ? ಹೌದು. ಎಕ್ಸಾಮಲ್ಲಿ ಬರೆಯುವಾಗ ಈ 2 ಥೀಮ್ಗಳನ್ನು ಮಿಸ್ ಮಾಡಬಾರ್ದು. ಕುರುಡುತನದಿಂದ ಬರುವ ಸಫರಿಂಗ್ ಒಂದು ಕಡೆ ಆದರೆ ಇನ್ನೊಂದು ಕಡೆ ಡ್ಯೂಟಿ ಅಂದ್ರೆ ದೇವರು ನೀಡಿದ ಕಾವ್ಯ ಪ್ರತಿಭೆಯನ್ನ ಬಳಸ್ಕೊಂಡು ದೇವರಿಗೆ ಸೇವೆ ಸಲ್ಲಿಸುವ ಕರ್ತವ್ಯ. ಇವೆರಡರ ನಡುವೆ ಕವಿ ಒದ್ದಾಡ್ತಾನೆ. ಮಿಲ್ಟನ್ ತಮ್ಮ ಈ ಆಳವಾದ ಆಘಾತವನ್ನ ಹೇಗೆ ವ್ಯಕ್ತಪಡಿಸ್ತಾರೆ ಅಂತ ಕವಿತೆಯ ಮೊದಲನೇ ಪ್ಯಾರಾದಲ್ಲಿ ನೋಡೋಣ. When I consider how my light is spent, ere half my days in this dark world and wide, and that one talent which is depth to hide, lodged with me useless, though my soul more bent. ಇಲ್ಲಿನ ಪ್ರತಿಯೊಂದು ಸಾಲು ಕೂಡ ಕವಿಯ ಆಂತರಿಕ ಯಾತನೆಯನ್ನ ಬಹಳ ನಿಖರವಾಗಿ ಕಟ್ಕೊಡುತ್ತೆ. ನೋಡಿ, ಮೊದಲ ಸಾಲಿನಲ್ಲಿ ಹೌ ಮೈ ಲೈಟ್ ಇಸ್ ಸ್ಪೆಂಟ್ ಅನ್ನೋ ಪದಪ್ರಯೋಗ ಇದೆ. ಲೈಟ್ ಅಂದ್ರೆ ದೃಷ್ಟಿ ಅಲ್ವಾ ಇಲ್ಲಿ? ಎಕ್ಸಾಕ್ಟ್ಲಿ. ಇಲ್ಲಿ ಲೈಟ್ ಅಂದ್ರೆ ಕೇವಲ ಬೆಳಕಲ್ಲ, ದೃಷ್ಟಿ. ಮತ್ತು ಸ್ಪೆಂಟ್ ಅಂದ್ರೆ ಖರ್ಚಾಗಿ ಹೋಗಿದೆ ಅಥವಾ ಮುಗ್ದು ಹೋಗಿದೆ ಅಂತ. ಕಣ್ಣಿನ ದೃಷ್ಟಿ ಅನ್ನೋ ಬ್ಯಾಂಕ್ ಬ್ಯಾಲೆನ್ಸ್ ಖಾಲಿಯಾಗಿದೆ ಅನ್ನೋ ಅರ್ಥದಲ್ಲಿ ಅವರು ಹೇಳ್ತಿದ್ದಾರೆ. ಆಮೇಲೆ ಎರೆ ಹಾಫ್ ಮೈ ಡೇಸ್ ಅಂತ ಇದೆ. ಹೌದು, ಎರೆ ಹಾಫ್ ಮೈ ಡೇಸ್ ಅಂದ್ರೆ ನನ್ನ ಜೀವನದ ಅರ್ಧ ಆಯುಸ್ಸು ಮುಗಿಯೋ ಮುನ್ನವೇ ಈ ದೊಡ್ಡ ದುರಂತ ಸಂಭವಿಸಿದೆ ಅಂತ. ಕಣ್ಣಿಲ್ಲದ ಈ ಜಗತ್ತು ಅವರಿಗೆ ಈಗ ಡಾರ್ಕ್ ವರ್ಲ್ಡ್ ಅಂಡ್ ವೈಡ್ ಆಗಿದೆ. ಅಂದ್ರೆ ಒಂದು ವಿಶಾಲವಾದ ಆದರೆ ಸಂಪೂರ್ಣ ಕತ್ತಲೆಯಿಂದ ತುಂಬಿದ ದಾರಿಯೇ ಕಾಣದ ಭಯಾನಕ ಪ್ರಪಂಚ. ಆದ್ರೆ ಇಲ್ಲಿ ನಿಜವಾದ ಸಂಘರ್ಷ ಶುರುವಾಗೋದು ಆ 3ನೇ ಸಾಲಿನಿಂದ ಅನ್ಸತ್ತೆ. ಅಂಡ್ ದ್ಯಾಟ್ ಒನ್ ಟ್ಯಾಲೆಂಟ್ ವಿಚ್ ಇಸ್ ಡೆತ್ ಟು ಹೈಡ್. ಇಲ್ಲಿ ಟ್ಯಾಲೆಂಟ್ ಅನ್ನೋ ಪದವನ್ನ ಕ್ಯಾಪಿಟಲ್ ಲೆಟರ್ ಅಲ್ಲಿ ಬರೆದಿದ್ದಾರೆ. ಹೌದು, ಕ್ಯಾಪಿಟಲ್ ಟಿ. ಮತ್ತು ಅದನ್ನ ಬಚ್ಚಿಡುವುದು ಮರಣಕ್ಕೆ ಸಮಾನ ಅನ್ನೋ ಒಂದು ದೊಡ್ಡ ಮಾತನ್ನ ಕವಿ ಹೇಳ್ತಿದ್ದಾರೆ. ಇದು ಕೇವಲ ಒಂದು ಪ್ರತಿಭೆ ಬಗ್ಗೆ ಹೇಳ್ತಾ ಇರೋ ಹಾಗೆ ಕಾಣ್ತಿಲ್ಲ. ಇದರಲ್ಲಿ ಬೇರೆದೇ ಆದ ಆಳವಾದ ಒಂದು ಅರ್ಥ ಇದ್ದಂತಿದೆ ಅಲ್ವಾ? ನಿಖರವಾಗಿ ಹೇಳಿದ್ರಿ. ಇದೇ ಈ ಕವಿತೆಯ ಅತಿದೊಡ್ಡ ಆಹಾ ಎನ್ಸುವ ವಿಚಾರ. ಇಲ್ಲಿ ಟ್ಯಾಲೆಂಟ್ ಅನ್ನೋದು ಬೈಬಲ್ನ ಹೊಸ ಒಡಂಬಡಿಕೆಯಲ್ಲಿ ಬರುವ ಒಂದು ಕಥೆಯನ್ನ ಅಂದ್ರೆ ಪ್ಯಾರಬಲ್ ಆಫ್ ದ ಟ್ಯಾಲೆಂಟ್ಸ್ ಅನ್ನ ನೇರವಾಗಿ ಉಲ್ಲೇಖಿಸುತ್ತೆ. ಆ ಪ್ಯಾರಬಲ್ ಬಗ್ಗೆ ಸ್ವಲ್ಪ ವಿವರಿಸ್ತೀರಾ? ಆ ಕಥೆಯಿ ಒಬ್ಬ ಯಜಮಾನ ದೂರದ ಊರಿಗೆ ಹೋಗುವಾಗ ತನ್ನ 3 ಜನ ಸೇವಕರಿಗೆ ಅವರವರ ಸಾಮರ್ಥ್ಯಕ್ಕೆ ತಕ್ಕಂತೆ ಕೆಲವು ನಾಣ್ಯಗಳನ್ನು ಕೊಟ್ಟು ಹೋಗ್ತಾನೆ. ಆ ಕಾಲದಲ್ಲಿ ಆ ನಾಣ್ಯಗಳಿಗೆ ಟ್ಯಾಲೆಂಟ್ ಅಂತ ಕರೀತಾ ಇದ್ರು. ಓಕೆ. 2 ಸೇವಕರು ಆ ನಾಣ್ಯಗಳನ್ನು ಬಂಡವಾಳವಾಗಿ ಬಳಸಿ ವ್ಯಾಪಾರ ಮಾಡಿ ಲಾಭ ಗಳಿಸ್ತಾರೆ.
ಆದರೆ 3ನೇ ಸೇವಕ ಇದ್ದಾನಲ್ಲ, ಆತ ನಾಣ್ಯ ಕಳೆದು ಹೋದ್ರೆ ಯಜಮಾನ ಬೈತಾನೆ ಅನ್ನೋ ಭಯದಿಂದ ಅದನ್ನ ಮಣ್ಣಿನಲ್ಲಿ ಬಚ್ಚಿಡ್ತಾನೆ. ಯಜಮಾನ ವಾಪಸ್ ಬಂದಾಗ ನಾಣ್ಯವನ್ನ ಹಾಗೇ ಉಳಿಸ್ಕೊಂಡು ಬಂದ 3ನೇ ಸೇವಕನಿಗೆ ಕಠಿಣ ಶಿಕ್ಷೆ ಕೊಡ್ತಾನೆ. ಯಾಕಂದ್ರೆ ಕೊಟ್ಟ ಸಂಪತ್ತನ್ನ ಬಳಸದೆ ವ್ಯರ್ಥ ಮಾಡುವುದು ಅಕ್ಷಮ್ಯ ಅಪರಾಧ. ವಾವ್! ಅಂದ್ರೆ ಮಿಲ್ಟನ್ ಇಲ್ಲಿ ಆರ್ಥಿಕ ರೂಪಕವನ್ನ ಅಂದ್ರೆ ಫಿನಾನ್ಷಿಯಲ್ ಮೆಟಫರ್ ಅನ್ನ ಒಂದು ಆಧ್ಯಾತ್ಮಿಕ ಬಿಕ್ಕಟ್ಟಿಗೆ ಬಳಸ್ತಿದ್ದಾರೆ. ಕರೆಕ್ಟ್. ತಮ್ಮ ಕಾವ್ಯ ರಚಿಸುವ ಪ್ರತಿಭೆಯನ್ನೇ ದೇವರು ತಮಗೆ ಕೊಟ್ಟ ನಾಣ್ಯ ಅಥವಾ ಆ ಟ್ಯಾಲೆಂಟ್ ಅಂತ ಅವರು ಭಾವಿಸಿದ್ದಾರೆ. ಹೌದು, ಖಂಡಿತ. ಮಿಲ್ಟನ್ ಅವರ ಧಾರ್ಮಿಕ ನಂಬಿಕೆಯ ಅಂದ್ರೆ ಆ ಪ್ಯೂರಿಟನ್ ಬಿಲೀಫ್ ಪ್ರಕಾರ ಪ್ರತಿಯೊಬ್ಬ ಮನುಷ್ಯನಿಗೂ ದೇವರು ಒಂದು ಪ್ರತಿಭೆಯನ್ನ ಕೊಟ್ಟಿರ್ತಾನೆ. ಸೊ ಅದನ್ನ ಬಳಸಿ ದೇವರಿಗೆ ಸೇವೆ ಮಾಡೋದು ಮನುಷ್ಯನ ಜವಾಬ್ದಾರಿ. ಅದನ್ನ ಬಳಸದೇ ಇದ್ರೆ, ಆ ಪ್ರತಿಭೆಯನ್ನ ಬಳಸದೇ ಇರೋದು ಡೆತ್ ಅಥವಾ ಪಾಪಕ್ಕೆ ಸಮಾನ. ಈಗ ಮಿಲ್ಟನ್ ಅವರ ಆತ್ಮ ಆ ಪ್ರತಿಭೆಯನ್ನ ಬಳಸಲು ಮೋರ್ ಬೆಂಟ್ ಆಗಿದೆ, ಅಂದ್ರೆ ಅತ್ಯಂತ ಕಾತುರವಾಗಿದೆ. ಆದರೂ ದೈಹಿಕ ಕುರುಡುತನದಿಂದಾಗಿ ಆ ಕಾವ್ಯ ಪ್ರತಿಭೆ ಲಾಡ್ಜ್ಡ್ ವಿತ್ ಮೀ ಯೂಸ್ಲೆಸ್ ಆಗಿದೆ. ಅಂದ್ರೆ ತಮ್ಮೊಳಗೆ ಹುದುಗಿದ್ದು ನಿರುಪಯುಕ್ತವಾಗಿ ಉಳ್ಕೊಂಡಿದೆ. ಹೌದು, ಇದು ಕವಿಗೆ ಕೇವಲ ದೃಷ್ಟಿ ಕಳೆದುಕೊಂಡ ದುಃಖವಲ್ಲ, ಬದಲಾಗಿ ದೇವರ ದೃಷ್ಟಿಯಲ್ಲಿ ತಾನು ಪಾಪಿಯಾಗ್ತಿದ್ದೀನಿ ಅನ್ನೋ ವಿಪರೀತ ಭಯ. ಆ ಭಯ ಎಷ್ಟು ಆಳವಾಗಿದೆ ಅಂದ್ರೆ ಮುಂದಿನ ಸಾಲುಗಳಲ್ಲಿ ಆ ತೊಳಲಾಟ ಬಹಳ ಸ್ಪಷ್ಟವಾಗಿ ಹೊರಬರುತ್ತೆ. 2ನೇ ಪ್ಯಾರಾವನ್ನ ಗಮನಿಸೋಣ. ನಾನು ಓದ್ತೀನಿ. ಟು ಸರ್ವ್ ದೇರ್ ವಿತ್ ಮೈ ಮೇಕರ್ ಅಂಡ್ ಪ್ರೆಸೆಂಟ್ ಮೈ ಟ್ರೂ ಅಕೌಂಟ್ ಲೆಸ್ಟ್ ಹಿ ರಿಟರ್ನಿಂಗ್ ಚೈಲ್ಡ್ ಡೋತ್ ಗಾಡ್ ಎಕ್ಸಾಕ್ಟ್ ಡೇ ಲೇಬರ್ ಲೈಟ್ ಡಿನೈಡ್ ಐ ಫಾಂಡ್ಲಿ ಆಸ್ಕ್. ಈ ಸಾಲುಗಳನ್ನ ಕೇಳಿದಾಗ ನನ್ಗೇನನ್ಸುತ್ತೆ ಅಂದ್ರೆ ಇದು ಒಬ್ಬ ಬಾಸ್ ತನ್ನ ಉದ್ಯೋಗಿಗೆ ಕಂಪ್ಯೂಟರ್ ಕಸಿದುಕೊಂಡು ನೀನು ನಾಳೆ ಬೆಳಿಗ್ಗೆ ಒಂದು ದೊಡ್ಡ ರಿಪೋರ್ಟ್ ಟೈಪ್ ಮಾಡಿ ಕೊಡ್ಬೇಕು ಅಂತ ಕೇಳಿದಂತಿದೆ ಅಲ್ವಾ? ಇದು ಮೇಲ್ನೋಟಕ್ಕೆ ಬಹಳ ಅನ್ಯಾಯ ಅನಿಸುತ್ತೆ. ಆ ಹೋಲಿಕೆ ಅತ್ಯಂತ ನಿಖರವಾಗಿದೆ. ಆ ಎಂಪ್ಲಾಯಿಗೆ ತನ್ನ ಬಾಸ್ ಆದೇಶದ ಬಗ್ಗೆ ಎಷ್ಟು ಭಯ ಮತ್ತು ಗೊಂದಲ ಇರುತ್ತೋ ಅದೇ ಮಟ್ಟದ ಭಯ ಮಿಲ್ಟನ್ಗೆ ತಮ್ಮ ಸೃಷ್ಟಿಕರ್ತನ ಮೇಲಿದೆ. ಟು ಸರ್ವ್ ದೇರ್ ವಿತ್ ಮೈ ಮೇಕರ್ ಅಂದ್ರೆ ಆ ಪ್ರತಿಭೆಯ ಮೂಲಕ ನನ್ನ ಸೃಷ್ಟಿಕರ್ತನಿಗೆ ಸೇವೆ ಸಲ್ಲಿಸಬೇಕು. ಆ್ಯಂಡ್ ಪ್ರೆಸೆಂಟ್ ಮೈ ಟ್ರೂ ಅಕೌಂಟ್ ಅಂದ್ರೆ ನನ್ನ ಜೀವನದ ಕೊನೆಯಲ್ಲಿ ನಾನು ದೇವರ ಮುಂದೆ ನಿಂತಾಗ ನನ್ನ ಕರ್ಮಗಳ ಲೆಕ್ಕಾಚಾರವನ್ನು ಒಪ್ಪಿಸಬೇಕು. ಟ್ರೂ ಅಕೌಂಟ್, ಹೌದು. ಆದರೆ ಕುರುಡುತನದಿಂದ ನಾನು ಆ ಕೆಲಸ ಮಾಡಿಲ್ಲವಾದ್ರಿಂದ ಲೆಸ್ಟ್ ಹಿ ರಿಟರ್ನಿಂಗ್ ಚೈಲ್ಡ್, ಎಲ್ಲಿ ದೇವರು ನನ್ನನ್ನು ಆಲಸಿ ಸೇವಕ ಅಂತ ಬೈತಾನೋ ಅಥವಾ ಶಿಕ್ಷಿಸ್ತಾನೋ ಅನ್ನೋ ಭಯ ಅವರಿಗಿದೆ. ಮತ್ತು ಆ ಭಯದ ತೀವ್ರತೆಯಲ್ಲಿಯೇ ಕವಿ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಡಾತ್ ಗಾಡ್ ಎಕ್ಸಾಕ್ಟ್ ಡೇ ಲೇಬರ್ ಲೈಟ್ ಡಿನೈಡ್. ದೃಷ್ಟಿಯನ್ನೇ ಕಿತ್ಕೊಂಡ ಮೇಲೆ ಕಣ್ಣಿಲ್ದವನಿಂದ ದೇವ್ರು ಕಠಿಣವಾದ ಹಗಲು ರಾತ್ರಿಯ ಪರಿಶ್ರಮವನ್ನ ಅಂದ್ರೆ ಡೇ ಲೇಬರ್ ನಿರೀಕ್ಷಿಸ್ತಾನ ಅಂತ. ಹೌದು, ಇದು ಈ ಕವಿತೆಯ ಅತ್ಯಂತ ಮಹತ್ವದ ಪ್ರಶ್ನೆ. ಇದು ಕೇವಲ ಮಿಲ್ಟನ್ ಅವರ ಪ್ರಶ್ನೆಯಲ್ಲ. ಕಷ್ಟ ಬಂದಾಗ ಮನುಕುಲವೇ ದೇವರನ್ನ ಕೇಳುವ ಪ್ರಶ್ನೆ ಇದು. ನಿಜ. ನನಗ್ಯಾಕೆ ಹೀಗೆ ಮಾಡ್ದೆ ಅನ್ನೋ ಅಸಹಾಯಕತೆ ಅಲ್ವಾ? ಎಕ್ಸಾಕ್ಟ್ಲಿ. ಎಲ್ಲವನ್ನೂ ಕಸೆದುಕೊಂಡ ಮೇಲೆ ನನ್ನಿಂದ ಏನನ್ನ ನಿರೀಕ್ಷಿಸ್ತಿದ್ಯಾ ಅನ್ನೋ ಹತಾಶೆ. ಜೊತೆಗೆ ಕವಿಗೆ ತಾನು ಕೇಳ್ತಾ ಇರೋ ಪ್ರಶ್ನೆ ಸರಿಯಲ್ಲ ಅನ್ನೋ ಅರಿವೂ ಇದೆ. ಅದಕ್ಕೆ ಅವರು ಐ ಫಾಂಡ್ಲಿ ಆಸ್ಕ್ ಅಂತಾರೆ. ಫಾಂಡ್ಲಿ ಅಂದ್ರೆ ಪ್ರೀತಿಯಿಂದ ಅಂತಲ್ವಾ? ಇಲ್ಲ, ಇಲ್ಲಿ ಫಾಂಡ್ಲಿ ಅಂದ್ರೆ ಪ್ರೀತಿಯಿಂದ ಅಲ್ಲ. ಹಳೆಯ ಇಂಗ್ಲಿಷ್ನಲ್ಲಿ ಮೂರ್ಖತನದಿಂದ ಅಥವಾ ಫೂಲಿಶ್ಲಿ ಅಂತ ಅರ್ಥ. ಓ, ವಿವೇಕವಿಲ್ಲದೆ ಅಂತ. ಹೌದು, ಹತಾಶೆಯಿಂದಾಗಿ ತಾವು ಮೂರ್ಖರಂತೆ ದೇವರನ್ನೇ ಪ್ರಶ್ನಿಸುವ ಹಂತಕ್ಕೆ ತಲುಪಿದ್ದೇವೆ ಅಂತ ಅವರು ಒಪ್ಪಿಕೊಳ್ತಾರೆ. ಸೊ ವೀಕ್ಷಕರಿಗೆ ಇದೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಎಕ್ಸಾಮ್ಗೆ. ಈ ಹಂತದವರೆಗೆ ನಾವು ಕವಿತೆಯ ಮೊದಲ ಭಾಗವನ್ನ ನೋಡಿದ್ವಿ. ಇಲ್ಲಿ ಬರೀ ಪ್ರಶ್ನೆಗಳಿದ್ವು, ಭಯ ಇತ್ತು ಮತ್ತು ಆಳವಾದ ವೇದನೆ ಇತ್ತು. ಆದರೆ ಈಗ ಕವಿತೆ ಸಂಪೂರ್ಣವಾಗಿ ಹೊಸ ತಿರುವು ಪಡೆಯುತ್ತೆ. ಕವಿತೆಯ ದ್ವಿತೀಯಾರ್ಧದಲ್ಲಿ ಬರುವ ಮುಖ್ಯ ವಿಷಯಗಳನ್ನ ನಾವು ಇಂಗ್ಲಿಷ್ನಲ್ಲಿ ಹೀಗೆ ಪಟ್ಟಿ ಮಾಡ್ಬೋದು. ಥೀಮ್ಸ್ 1 ಪೇಷನ್ಸ್ ಆ್ಯಂಡ್ ಎಕ್ಸೆಪ್ಟೆನ್ಸ್, 2 ಫೇತ್ ಇನ್ ಡಿವೈನ್ ಜಸ್ಟಿಸ್, 3 ಇನ್ನರ್ ಸ್ಪಿರಿಚುವಲ್ ಸರ್ವಿಸ್. ಸೊ ಈ 3 ಅಂಶಗಳೇ ಕವಿತೆಯ ಉಳಿದ ಭಾಗದ ಜೀವಾಳ. ನಾವು ಕವಿತೆಯ ರಚನಾ ಶೈಲಿಯ ಬಗ್ಗೆನೂ ಇಲ್ಲಿ ಮಾತಾಡಬೇಕು ಅನ್ಸುತ್ತೆ. ಇದು ಸುಮ್ಮನೆ ಸಾಲುಗಳನ್ನ ಬರೆದ ಕವಿತೆಯಲ್ಲ. ಇದರ ಆ ಸ್ಟ್ರಕ್ಚರ್ ಈ ಮಾನಸಿಕ ಬದಲಾವಣೆಯನ್ನ ಸೂಚಿಸುತ್ತೆ ಅಲ್ವಾ? ಹೌದು, ನೀವು ಬಹಳ ಸೂಕ್ಷ್ಮವಾದ ವಿಚಾರವನ್ನ ಎತ್ತಿದ್ದೀರಿ. ಎಕ್ಸಾಮ್ನಲ್ಲಿ ಪ್ರಬಂಧ ಬರೆಯುವಾಗ ಈ ಅಂಶವನ್ನ ಸೇರಿಸಿದ್ರೆ ಉತ್ತರಕ್ಕೆ ವಿಶೇಷ ಮೆರುಗು ಬರುತ್ತೆ.
ಅದೇನು ಅಂತ ವಿವರಿಸಿ. ಈ ಕವಿತೆಯು ಒಂದು ಪೆಟ್ರಾರ್ಚನ್ ಸಾನೆಟ್ ಅಂದರೆ ಪೆಟ್ರಾರ್ಕನ್ ಸಾನೆಟ್. ಇದರಲ್ಲಿ ಒಟ್ಟು 14 ಸಾಲುಗಳಿರುತ್ತೆ. ಮೊದಲ 8 ಸಾಲುಗಳನ್ನು ಆಕ್ಟೇವ್ ಅಂತಾರೆ. ಆಕ್ಟೇವ್, ಓಕೆ. ಮತ್ತು ಕೊನೆಯ 6 ಸಾಲುಗಳನ್ನು ಸೆಸ್ಟೆಟ್ ಅಂತಾರೆ. ನಾವು ಇಲ್ಲಿವರೆಗೆ ಚರ್ಚಿಸಿದ 8 ಸಾಲುಗಳು ಆಕ್ಟೇವ್ ಭಾಗ. ಆಕ್ಟೇವ್ ಯಾವಾಗಲೂ ಒಂದು ಬಿಕ್ಕಟ್ಟನ್ನ, ನೋವನ್ನ ಅಥವಾ ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ. ರೈಟ್. ಆದರೆ 9ನೇ ಸಾಲಿನಿಂದ ಆರಂಭವಾಗುವ ಆ ಸೆಸ್ಟೆಟ್ ಆ ಸಮಸ್ಯೆಗೆ ಒಂದು ಪರಿಹಾರವನ್ನ, ಒಂದು ಹೊಸ ದೃಷ್ಟಿಕೋನವನ್ನ ನೀಡುತ್ತೆ. ಕವಿತೆಯ ಆಕ್ಟೇವ್ನಿಂದ ಸೆಸ್ಟೆಟ್ಗೆ ಆ ಬದಲಾಗುವ ತಿರುವನ್ನ ವೋಲ್ಟಾ ಅಂತ ಕರೀತಾರೆ. ವಾಲ್ಟಾ, ಇದು ಬಹಳ ಇಂಪಾರ್ಟೆಂಟ್ ವರ್ಡ್. ಹೌದು, VOLTA. ಮಿಲ್ಟನ್ ಅವರ ಈ ಕವಿತೆಯಲ್ಲಿ ಆ ತಿರುವು 3ನೇ ಪ್ಯಾರದ ಮೊದಲ ಪದದಲ್ಲಿಯೇ ಬರುತ್ತೆ. ಓಕೆ, ಆ ತಿರುವು ಹೀದಿ ಬರುತ್ತೆ ಅಂತ 3ನೇ ಪ್ಯಾರಾದಲ್ಲಿ ನೋಡೋಣ. ನಾನು ಓದ್ತೀನಿ. ಬಟ್ ಪೇಷನ್ಸ್ ಟು ಪ್ರಿವೆಂಟ್ ದಟ್ ಮರ್ಮರ್ ಸೂನ್ ರಿಪ್ಲೈಸ್ ಗಾಡ್ ಡತ್ ನಾಟ್ ನೀಡ್ ಈದರ್ ಮ್ಯಾನ್ಸ್ ವರ್ಕ್ ಆರ್ ಹಿಸ್ ಓನ್ ಗಿಫ್ಟ್ಸ್. ಹೂ ಬೆಸ್ಟ್ ಬೇರ್ ಹಿಸ್ ಮೈಲ್ಡ್ ಯೋಕ್, ದಿ ಸರ್ವ್ ಹಿಮ್ ಬೆಸ್ಟ್. ಕವಿ ಹತಾಶೆಯಿಂದ ಕಣ್ಣಿಲ್ಲದವನಿಂದ ಕೆಲಸ ನಿರೀಕ್ಷಿಸ್ತೀಯಾ ಅಂತ ದೇವರನ್ನೇ ಪ್ರಶ್ನಿಸಲು ಮುಂದಾದಾಗ ಆ ಪ್ರಶ್ನೆಯನ್ನ ತಡೆಯಲು ಸಾಕ್ಷಾತ್ ತಾಳ್ಮೆ ಅಂದ್ರೆ ಪೇಷನ್ಸ್ ಅನ್ನೋ ಗುಣವೇ ಒಂದು ಧ್ವನಿಯಾಗಿ ಪರ್ಸೋನಿಫಿಕೇಶನ್ ಆಗಿ ಮೂಡಿಬರುತ್ತೆ. ಸರಿಯಾಗಿ ಹೇಳಿದ್ರಿ. ಪೇಷನ್ಸ್ ಕವಿಯ ದೂರನ್ನ ಅಥವಾ ಆ ಗುಣುಗುಟುವಿಕೆಯನ್ನ ಅಂದ್ರೆ ಮರ್ಮರನ್ನ ತಡೆಯಲು ತಕ್ಷಣವೇ ಉತ್ತರಿಸುತ್ತೆ. ಇಲ್ಲಿ ನಾವು ಗಮನಿಸಬೇಕಾದದ್ದು ತಾಳ್ಮೆ ನೀಡುವ ಉತ್ತರ. ಗಾಡ್ ಡತ್ ನಾಟ್ ನೀಡ್ ಈದರ್ ಮ್ಯಾನ್ಸ್ ವರ್ಕ್ ಆರ್ ಹಿಸ್ ಓನ್ ಗಿಫ್ಟ್ಸ್. ದೇವರಿಗೆ ಮನುಷ್ಯನ ಕೆಲಸದ ಆ ಅಗತ್ಯವೂ ಇಲ್ಲ, ಅಥವಾ ತಾನು ಮನುಷ್ಯನ್ಗೆ ಕೊಟ್ಟ ಪ್ರತಿಭೆ ಅಥವಾ ಉಡುಗೊರೆಗಳ ಅಗತ್ಯವೂ ಇಲ್ಲ. ಅಂದ್ರೆ ದೇವರು ಇವೆಲ್ಲದಕ್ಕೂ ಮೀರಿದವನು ಅಂತ. ಖಂಡಿತ. ಮನುಷ್ಯನ ಕೆಲಸದಿಂದಲೇ ದೇವರ ಸಾಮ್ರಾಜ್ಯ ನಡೀತಿದೆ ಅಂದ್ಕೊಳ್ಳೋದು ಮನುಷ್ಯನ ಅಹಂಕಾರ ಅಷ್ಟೇ. ವಾವ್, ಇದು ಕವಿಯ ಯೋಚನಾ ಲಹರಿಯನ್ನೇ ಸಂಪೂರ್ಣವಾಗಿ ಬದಲಾಯಿಸುವಂತಿದೆ. ತನ್ನ ಪ್ರತಿಭೆಯನ್ನ ಬಳಸ್ತಿದ್ರೆ ದೇವರು ಕೋಪಗೊಳ್ತಾನೆ ಅನ್ನೋ ಭಯ ಇತ್ತು. ಹೌದು. ಆದರೆ ದೇವರಿದ ನಿನ್ನ ಪ್ರತಿಭೆಯ ಅಗತ್ಯವೇ ಇಲ್ಲ ಅಂದಾಗ ಆ ಭಯ ಇಲ್ವಾಗುತ್ತೆ. ಆದರೆ ಅದೇ ಸಮಯದಲ್ಲಿ ದೇವರಿಗೆ ನನ್ನ ಕೆಲಸವೇ ಬೇಡವಾದ್ರೆ ನಾನು ದೇವರಿಗೆ ಹೇಗೆ ತಾನೇ ಸೇವೆ ಸಲ್ಲಿಸಲು ಸಾಧ್ಯ ಅನ್ನೋ ಪ್ರಶ್ನೆ ಮೂಡುತ್ತೆ ಅಲ್ವಾ? ಅದಕ್ಕೆ ತಾಳ್ಮೆಯು ಮುಂದಿನ ಸಾಲಿನಲ್ಲಿ ಅತ್ಯಂತ ಸುಂದರವಾದ ಮತ್ತು ಗಹನವಾದ ಉತ್ತರವನ್ನು ಕೊಡುತ್ತೆ. ಹೂ ಬೆಸ್ಟ್ ಬೇರ್ ಹಿಸ್ ಮೈಲ್ಡ್ ಯೋಕ್, ದೆ ಸರ್ವ್ ಹಿಮ್ ಬೆಸ್ಟ್. ಮೈಲ್ಡ್ ಯೋಕ್ ಅಂತ ಇದೆ. ಇಲ್ಲಿ ಯೋಕ್ ಅನ್ನೋ ಪದದ ಅರ್ಥವನ್ನ ನಾವು ಸೂಕ್ಷ್ಮವಾಗಿ ಗ್ರಹಿಸಬೇಕು. ನೊಗ ಅಂದ್ರೆ ಎತ್ತುಗಳ ಕುತ್ತಿಗೆಗೆ ಕಟ್ಟುವ ಮರದ ತುಂಡು. ಅದು ಭಾರವಾಗಿರುತ್ತೆ ಮತ್ತು ಅದನ್ನು ಹೊತ್ತು ನಡೆಯೋದು ಕಷ್ಟ. ರೈಟ್. ಸಾಹಿತ್ಯದಲ್ಲಿ ನೊಗ ಅಂದ್ರೆ ದೇವರು ನೀಡುವ ಕಷ್ಟಗಳು, ಸವಾಲುಗಳು ಅಥವಾ ಜೀವನದ ಹೊರೆ ಅನ್ನೋ ಸಂಕೇತ. ಆದ್ರೆ ಇಲ್ಲಿ ಮೈಲ್ಡ್ ಯೋಕ್ ಅಂದ್ರೆ ಮೃದುವಾದ ನೊಗ ಅಂತ ಬಳಸಲಾಗಿದೆ. ಕಣ್ಣು ಕಾಣದಿರೋದು ಮೃದುವಾದ ನೊಗವೇ. ಮೇಲ್ನೋಟಕ್ಕೆ ಕಣ್ಣು ಕಾಣದಿರೋದು ದೊಡ್ಡ ದುರಂತ. ಆದರೆ ಇದು ದೇವರ ಇಚ್ಛೆ. ದೇವರು ಕೊಟ್ಟ ಈ ಹೊರೆಯನ್ನ ನಾನು ಪ್ರೀತಿಯಿಂದಲೇ ಹೊರತೇನೆ ಅಂತ ಒಪ್ಕೊಂಡಾಗ ಆ ಕಷ್ಟದ ತೀವ್ರತೆ ಕಡಿಮೆ ಆಗತ್ತೆ, ಅದು ಮೃದುವಾಗತ್ತೆ. ಓ, ಅದಕ್ಕೆ ಮೈಲ್ಡ್ ಅಂತಾರೆ. ಎಕ್ಸಾಕ್ಟ್ಲಿ. ಯಾರು ದೇವರು ನೀಡಿದ ಕಷ್ಟಗಳನ್ನ ದೂರುಗಳಿಲ್ಲದೆ, ಆ ದ್ವೇಷವಿಲ್ಲದೆ ನಮ್ರತೆಯಿಂದ ಒಪ್ಕೊಡ್ತಾರೋ ಅವರೇ ದೇವರಿಗೆ ಅತ್ಯುತ್ತಮ ಸೇವೆ ಸಲ್ಲಿಸಿದಂತೆ ಅಂತ ತಾಳ್ಮೆ ವಿವರಿಸುತ್ತೆ. ಅಂದ್ರೆ ಕವಿಯ ಕುರುಡುತನವನ್ನ ಒಂದು ಶಾಪ ಅಂತ ಭಾವಿಸಿ ಅಳುವ ಬದಲು ಅದನ್ನ ದೇವರ ಇಚ್ಛೆ ಅಂತ ಒಪ್ಕೊಂಡು ತಾಳ್ಮೆಯಿಂದ ಸಹಿಸಿಕೊಳ್ಳುವುದೇ ಅವರು ದೇವರಿಗೆ ಮಾಡುವ ಅತಿ ದೊಡ್ಡ ಸೇವೆ ಅಂತಾಯಿತು. ಖಂಡಿತ. ಇದು ನಮ್ಮ ದೃಷ್ಟಿಕೋನವನ್ನೇ ಬದಲಿಸುವಂಥ ವಿಚಾರ. ಸೇವೆ ಅಂದ್ರೆ ಕೇವಲ ದೈಹಿಕವಾಗಿ ಏನನ್ನಾದ್ರೂ ಮಾಡುವುದು ಮಾತ್ರವಲ್ಲ, ತಾಳ್ಮೆಯಿಂದ ಕಷ್ಟಗಳನ್ನು ಸಹಿಸಿಕೊಳ್ಳುವುದು ಕೂಡ ಒಂದು ಸಕ್ರಿಯವಾದ ಅಂದ್ರೆ ಆಕ್ಟಿವ್ ಸೇವೆ ಆಗಿದೆ ಅಂತ ತಾಳ್ಮೆ ಹೇಳ್ತಿದೆ. ಇದು ತಾಳ್ಮೆಯನ್ನ ಕೇವಲ ಒಂದು ನಿಷ್ಕ್ರಿಯ ಕಾಯುವಿಕೆಯನ್ನಾಗಿ ನೋಡದೆ ಅದೊಂದು ಆಂತರಿಕ ಶಕ್ತಿ ಅಂತ ಬಿಂಬಿಸುತ್ತೆ. ನಿಜ. ಈಗ ನಾವು ಈ ಕವಿತೆಯ ಅಂತಿಮ ಹಾಗೂ ಇಡೀ ಇಂಗ್ಲಿಷ್ ಸಾಹಿತ್ಯದಲ್ಲಿಯೇ ಅತ್ಯಂತ ಪ್ರಸಿದ್ಧವಾದ ಸಾಲುಗಳನ್ನ ಹೊಂದಿರುವ 4ನೇ ಪ್ಯಾರಾವನ್ನ ನೋಡೋಣ. ಹಿಸ್ ಸ್ಟೇಟ್ ಇಸ್ ಕಿಂಗ್ಲಿ, ಥೌಸಂಡ್ಸ್ ಅಟ್ ಹಿಸ್ ಬಿಡಿಂಗ್ ಸ್ಪೀಡ್, ಆ್ಯಂಡ್ ಪೋಸ್ಟ್ ಓವರ್ ಲ್ಯಾಂಡ್ ಆ್ಯಂಡ್ ಓಷನ್ ವಿದೌಟ್ ರೆಸ್ಟ್, ಆ್ಯಂಡ್ ಪೋಸ್ಟ್ ಓವರ್ ಲ್ಯಾಂಡ್ ಆ್ಯಂಡ್ ಓಷನ್ ವಿದೌಟ್ ರೆಸ್ಟ್, ದೇ ಆಲ್ಸೋ ಸರ್ವ್ ಹೂ ಓನ್ಲಿ ಸ್ಟ್ಯಾಂಡ್ ಆ್ಯಂಡ್ ವೇಟ್. ಈ ಕೊನೆಯ ಸಾಲುಗಳಲ್ಲಿ ತಾಳ್ಮೆ, ದೇವರ ಬ್ರಹ್ಮಾಂಡದ ಕಲ್ಪನೆಯನ್ನ ಕವಿಯ ಕಣ್ಮುಂದೆ ಇಡುತ್ತೆ. ಹಿಸ್ ಸ್ಟೇಟ್ ಇಸ್ ಕಿಂಗ್ಲಿ ಅಂದ್ರೆ
ಆ ದೇವರ ಸ್ಥಿತಿ ಅಥವಾ ಆತನ ಸಾಮ್ರಾಜ್ಯ ಒಬ್ಬ ಪ್ರಬಲ ಚಕ್ರವರ್ತಿಯ ಸಾಮ್ರಾಜ್ಯಕ್ಕೆ ಸಮಾನ. ಆತನ ಬಳಿ ಕೆಲಸ ಮಾಡಲು ಸೇವಕರ ಕೊರತೆಯೇನೂ ಇಲ್ಲ. ಥೌಸಂಡ್ಸ್ ಅಟ್ ಹಿಸ್ ಬಿಡಿಂಗ್ ಸ್ಪೀಡ್ ಅಂದ್ರೆ ಆತನ ಒಂದೇ ಒಂದು ಆಜ್ಞೆಯ ಮೇರೆಗೆ ಸಾವಿರಾರು ದೇವದೂತರು, ಸೇವಕರು ಭೂಮಿ, ಆಕಾಶ ಮತ್ತು ಸಮುದ್ರಗಳೆಲ್ಲೆಡೆ ಯಾವುದೇ ವಿಶ್ರಾಂತಿ ಇಲ್ಲದೆ ಹಗಲು ರಾತ್ರಿ ಕೆಲಸ ಮಾಡ್ತಿದ್ದಾರೆ. ವಾವ್! ಇಡೀ ಪ್ರಪಂಚದ ಮೂಲೆ ಮೂಲೆಯಲ್ಲೂ ಆತನ ಕಾರ್ಯಗಳು ನಿರಂತರವಾಗಿ ನಡೀತಲೇ ಇವೆ. ಆ ಬೃಹತ್ ಚಿತ್ರಣವನ್ನ ನೋಡಿದಾಗ ಕಣ್ಣೆಲ್ಲದೆ ಮೂಲೆ ಗುಂಪಾಗಿರುವ ಮಿಲ್ಟನ್ನು ತಾನು ಅಷ್ಟೊಂದು ಕ್ಷುಲ್ಲಕ, ನನ್ನಿಂದ ದೇವರ ಸಾಮ್ರಾಜ್ಯಕ್ಕೆ ಯಾವ ಉಪಯೋಗವೂ ಇಲ್ಲ ಅನ್ನೋ ಕೀಳರಿಮೆಗೆ ಜಾರುವ ಸಾಧ್ಯತೆ ಇತ್ತಲ್ವಾ? ಖಂಡಿತ ಇತ್ತು. ಆದರೆ ಆ ಕೀಳರಿಮೆಯನ್ನ ಹೋಗಲಾಡಿಸುವುದೇ ಕವಿತೆಯ ಅಂತಿಮ ಮತ್ತು ಅಮರವಾದ ಸಾಲು. ದೇ ಆಲ್ಸೋ ಸರ್ವ್ ಹೂ ಓನ್ಲಿ ಸ್ಟ್ಯಾಂಡ್ ಅಂಡ್ ವೇಟ್. ಸ್ಟ್ಯಾಂಡ್ ಅಂಡ್ ವೇಟ್? ಯಾರು ತಮಗಾದ ಕಷ್ಟಗಳಿಂದಾಗಿ ಯಾವುದೇ ಓಡಾಟದ ಅಥವಾ ಭೌತಿಕ ಕೆಲಸವನ್ನ ಮಾಡಲಾಗದೆ ಕೇವಲ ತಾಳ್ಮೆಯಿಂದ ಕಾಯುತ್ತಾರೋ, ದೇವರ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟು ಆತನ ಆಜ್ಞೆಗಾಗಿ ನಿಲ್ಲುತ್ತಾರೋ, ಅವರು ಕೂಡ ಆ ಸಾವಿರಾರು ದೇವದೂತರಷ್ಟೇ ಸಮಾನವಾಗಿ ದೇವರಿಗೆ ಸೇವೆ ಸಲ್ಲಿಸಿದಂತೆಯೇ ಲೆಕ್ಕ. ಇದು ತುಂಬಾ ಪವರ್ಫುಲ್ ಕನ್ಕ್ಲೂಷನ್. ಹೌದು. ಕೇವಲ ಕೆಲಸ ಮಾಡುವನಷ್ಟೇ ಭಕ್ತನಲ್ಲ, ಕಷ್ಟದಲ್ಲಿ ಕಂಗೆಡದೆ ತನ್ನ ಜಾಗದಲ್ಲಿ ಸ್ಥಿರವಾಗಿ ನಿಲ್ಲುವನು ಅಷ್ಟೇ ದೊಡ್ಡ ಭಕ್ತ. ಈ ಒಂದು ಸಾಲು ಮಿಲ್ಟನ್ ಅವರ ಮನಸ್ಸಿನಲ್ಲಿದ್ದ ಎಲ್ಲ ಗೊಂದಲ, ಭಯ ಮತ್ತು ನಾನು ಪಾಪಿಯಾಗ್ತಿದ್ದೀನಿ ಅನ್ನೋ ವೇದನೆಯನ್ನ ಸಂಪೂರ್ಣವಾಗಿ ತೊಡೆದು ಹಾಕಿ ಅವ್ರಿಗೆ ಅಪಾರವಾದ ಆಧ್ಯಾತ್ಮಿಕ ಶಾಂತಿಯನ್ನ ನೀಡುತ್ತೆ. ಅಂದ್ರೆ ದೈಹಿಕ ಅಸಹಾಯಕತೆಯನ್ನ ಆಧ್ಯಾತ್ಮಿಕ ಸಬಲತೆಯನ್ನಾಗಿ ಪರಿವರ್ತಿಸುವ ಅದ್ಭುತ ಜಾದು ಅಕ್ಕೋನೆ ಸಾಲಿನಲ್ಲಿದೆ. ನಮ್ಮ ಕೈಯಲ್ಲಿ ಏನು ಮಾಡಲು ಸಾಧ್ಯವಿಲ್ಲದಾಗ ತಾಳ್ಮೆ ಕಳೆದುಕೊಳ್ಳದೇ ಇರುವ ಮಾನಸಿಕ ಸಮತೋಲನವೇ ಆ ಮನುಷ್ಯನ ಅತಿ ದೊಡ್ಡ ಸಾಧನೆ ಎನ್ಸ್ಕೊಳ್ಳುತ್ತೆ. ಹೌದು, ಖಂಡಿತ. ಇಷ್ಟು ಹೊತ್ತು ನಾವು ಈ ಕವಿತೆಯ ಆಳವಾದ ಅರ್ಥವನ್ನ ವಿಶ್ಲೇಷಿಸಿದ್ವಿ. ಈಗ ನಾವು ಕನ್ಕ್ಲೂಷನ್ ನೋಡೋಣ. ಯಾರಾದ್ರೂ ಈ ಕವಿತೆಯ ಸಾರಾಂಶವನ್ನ ಒಂದು ಪ್ರಬಂಧದಲ್ಲಿ ಕಟ್ಟಿಕೊಡ್ಬೇಕಾದ್ರೆ ಅಥವಾ ಪರೀಕ್ಷೆಯಲ್ಲಿ ಇದ್ರ ಬಗ್ಗೆ ಬರಿಬೇಕಾದ್ರೆ ಯಾವ ಗುಟ್ಟನ್ನ ನೆನ್ಪಿಟ್ಕೊಳ್ಬೇಕು ಅನ್ನೋದನ್ನ ಒಗ್ಗೂಡ್ಸೋಣ. ಪ್ರಬಂಧವನ್ನ ಬರೆಯುವಾಗ ಕೇವಲ ಕಥೆಯನ್ನ ಹೇಳಿದ್ರೆ ಸಾಲ್ದು, ಅದರ ಹಿಂದಿನ ಸಾಹಿತ್ಯಕ ಮೌಲ್ಯವನ್ನ ವಿವರಿಸಬೇಕು. ಮೊದಲನೇದಾಗಿ ಇದೊಂದು ವೈಯಕ್ತಿಕ ದುಃಖದ ಕವಿತೆಯಾಗಿ, ಅಂದ್ರೆ ಪರ್ಸನಲ್ ಎಲಿಜಿ ಆಗಿ ಶುರುವಾಗಿ ಕೊನೆಗೆ ಸಾರ್ವತ್ರಿಕ ಜ್ಞಾನವಾಗಿ, ಯೂನಿವರ್ಸಲ್ ವಿಸ್ಡಮ್ ಆಗಿ ಹೇಗೆ ಬದಲಾಗುತ್ತೆ ಅನ್ನೋದನ್ನ ಒತ್ತಿ ಹೇಳಿ. ಪರ್ಸನಲ್ ಇಂದ ಯೂನಿವರ್ಸಲ್. ಎರಡನೇದಾಗಿ ನಾವು ಮೊದಲೇ ಚರ್ಚಿಸಿದ ಹಾಗೆ ಇದೊಂದು ಪೆಟ್ರಾರ್ಕನ್ ಸಾನೆಟ್. ಆಕ್ಟೇವ್ ಅಂದ್ರೆ ಮೊದಲ 8 ಸಾಲುಗಳು ಕವಿಯ ಮಾನಸಿಕ ತೊಳಲಾಟ ಮತ್ತು ದೇವರ ಮೇಲಿನ ಭಯವನ್ನ ಬಿಂಬಿಸಿದರೆ, ಸೆಸ್ಟೆಟ್ ಅಂದ್ರೆ ಕೊನೆಯ 6 ಸಾಲುಗಳು ತಾಳ್ಮೆ ಮತ್ತು ನಂಬಿಕೆಯ ಮೂಲಕ ದೊರಕುವ ಸಮಾಧಾನವನ್ನ ಪ್ರತಿನಿಧಿಸುತ್ತೆ. ಕರೆಕ್ಟ್. ಮೂರನೇದಾಗಿ ಪ್ಯಾರಬಲ್ ಆಫ್ ದ ಟ್ಯಾಲೆಂಟ್ಸ್. ಈ ಬೈಬಲ್ ಕಥೆಯ ಉಲ್ಲೇಖವನ್ನ ಕಡ್ಡಾಯವಾಗಿ ವಿವರಿಸಿ, ಅದು ಕವಿಯ ಭಯಕ್ಕೆ ಮೂಲ ಕಾರಣ. ಹೌದು, ಅದು ತುಂಬಾ ಇಂಪಾರ್ಟೆಂಟ್. ಮತ್ತು ಅಂತಿಮವಾಗಿ ನಿಮ್ಮ ಉತ್ತರದಲ್ಲಿ ಸೈಲೆಂಟ್ ಎಂಡ್ಯೂರೆನ್ಸ್ ಅಂದ್ರೆ ಮೌನವಾದ ಸಹನೆ, ಫೇತ್ ಇನ್ ಡಿವೈನ್ ಜಸ್ಟಿಸ್, ದೈವಿಕ ನ್ಯಾಯದಲ್ಲಿ ನಂಬಿಕೆ ಮತ್ತು ರೀಡೆಫಿನಿಷನ್ ಆಫ್ ಸರ್ವಿಸ್ ಅಂದ್ರೆ ಸೇವೆ ಅನ್ನೋ ಪದದ ಹೊಸ ವ್ಯಾಖ್ಯಾನ, ಈ ಪದಗುಚ್ಛಗಳನ್ನ ಕಡ್ಡಾಯವಾಗಿ ಬಳಸಿ. ಇದು ನಿಮ್ಮ ವಿಶ್ಲೇಷಣೆಗೆ ಆಳವನ್ನು ತಂದುಕೊಡುತ್ತೆ. ಇದು ನಿಜಕ್ಕೂ ಅತ್ಯಂತ ನಿಖರವಾದ ಮತ್ತು ಉಪಯುಕ್ತವಾದ ಮಾಹಿತಿ. ಕವಿತೆಯನ್ನ ಕೇವಲ ಮೇಲ್ನೋಟಕ್ಕೆ ಓದೋದಕ್ಕೂ ಅದರ ಹಿನ್ನೆಲೆಯನ್ನ ಅರಿತು ಓದೋದಕ್ಕೂ ಇರುವ ಆ ವ್ಯತ್ಯಾಸ ಈಗ ಸ್ಪಷ್ಟವಾಗಿದೆ. ಈ ಸಂಭಾಷಣೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಹೌದು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮಗೆ ಇಂತಹ ಮತ್ತಷ್ಟು ಅದ್ಭುತವಾದ ಸಾಹಿತ್ಯಕ ಮತ್ತು ಬೌದ್ಧಿಕ ವಿಶ್ಲೇಷಣೆಗಳನ್ನ ನಿಮ್ಮ ಮುಂದಿಡಲು ಪ್ರೇರಣೆ. ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. If you find this explanation of On His Blindness helpful, kindly subscribe to this YouTube channel for more English literature and literary theory lectures.